ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. 3-4 ಅಂಶಗಳನ್ನು ನಿಮ್ಮ ಗಮನಕ್ಕೆ ತರುವಂಥದ್ದು ಇವತ್ತು ವಿಶೇಷ ಕಾರ್ಯಕ್ರಮ. ಮೊದಲದಾಗಿ, ಪುಸ್ತಕ ಸಂಸ್ಕೃತಿ ಮೂಲಕ ಜ್ಞಾನಕಾರಿ ಆಗಬೇಕು, ಡಾಕ್ಟರ್ ಮಾನಸ ಹೇಳಿರ್ತಕ್ಕಂಥದ್ದು. ಇನ್ನೊಂದು, GBAಯ ತಲಗಟ್ಟಪುರ ವಾರ್ಡಿಗೆ ಡೈರಿ ಶಿವಣ್ಣ ಆಕಾಂಕ್ಷಿ ಅರ್ಜಿ ಸಲ್ಲಿಕೆ. ಕೆಂಗೇರಿ ಕೋಟೆ ವಾರ್ಡಿಗೆ ಲಕ್ಕಣ್ಣ ಆಕಾಂಕ್ಷಿ. ಮಾಜಿ ಪುರಸಭಾ ಸದಸ್ಯ BC ತಿಮ್ಮರಾಯಪ್ಪ ನಿಧನ. ಈ ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ಕೊಡುವಂಥದ್ದು ಇವತ್ತು ವಿಶೇಷ ಕಾರ್ಯಕ್ರಮ. ಏನು ಒಂದು ಧರ್ಮ ಕಾರ್ಯದ ಹಿನ್ನೆಲೆ ಒಳಗೆ ಮನೆಯೊಳಗೆ ಒಂದು ಪೂಜಾ ಮಂದಿರವಿರಬೇಕು, ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು, ಒಂದು ರೀತಿಯೊಳಗೆ ಧರ್ಮದ ಕಾರ್ಯವನ್ನು ನಮ್ಮ ಹಿರಿಯರು ಬಿತ್ತಿ ಹೋಗಿದ್ದಾರೆ. ಆದರೆ ಜ್ಞಾನ ಕಾರ್ಯವನ್ನು ಬಿತ್ತುವಲ್ಲಿ ಒಂದು ಹೆಜ್ಜೆ ಹಿಂದೆ ಸರಿದಿದ್ರು. ಅದು ಹೋಗಬೇಕು, ಜ್ಞಾನ ಕಾರ್ಯ ಆಗಬೇಕು. ಜ್ಞಾನ ಕಾರ್ಯ ಆಗಬೇಕು ಅಂತಂದರೆ ಪುಸ್ತಕ ಸಂಸ್ಕೃತಿ ಮೇಳೈಸಬೇಕು ಅನ್ನುವಂಥದ್ದು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಮಾನಸ ಅವರು ಅಭಿಪ್ರಾಯವನ್ನು ಪಟ್ಟರು. ಡಾಕ್ಟರ್ ಮಾನಸ ಅವರು ಅಧ್ಯಕ್ಷರಾದ ಮೇಲೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮನೆಗೊಂದು ಗ್ರಂಥಾಲಯ ಅಂಥೇಳಿ ಅಂತ ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಗ್ರಂಥಾಲಯವಿರಬೇಕು ಅಂಥೇಳಿ ತಮ್ಮ ಅವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮನೆಯಲ್ಲಿ ಗ್ರಂಥಾಲಯವನ್ನು ಸ್ಥಾಪಿಸುವಂಥದ್ದಕ್ಕೆ ಪ್ರೇರಣೆಯಾಗಿ ಒಂದಷ್ಟು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆ ಹಿನ್ನೆಲೆ ಒಳಗೆ ಉಳ್ಳಾಳಿನ ಮುಖ್ಯ ರಸ್ತೆಯಲ್ಲಿ ಶಿವರಾಜ್ ಅನ್ನುವಂಥವರ, ಡಾಕ್ಟರ್ ಶಿವರಾಜ್ ಕನ್ನಡದ ಉಪನ್ಯಾಸಕರು, ಅವರ ಕನ್ನಡದ ಉಪನ್ಯಾಸಕರಿಂದ ಪುಸ್ತಕದ ಪ್ರೀತಿ ಜಾಸ್ತಿ. ಅವ್ರ ಮನೆಯೊಳಗೆ ಒಂದು ಸಣ್ಣ ಗ್ರಂಥಾಲಯವನ್ನು ಆರಂಭವನ್ನು ಮಾಡುವುದಕ್ಕೆ ಆಗಮಿಸಿದರು. ಡಾಕ್ಟರ್ ಮಾನಸ ಅವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿದ್ರೂ ಕೂಡ ಪುಷ್ಪಾರ್ಚನೆ ಮಾಡಿದಾಗ ಅತ್ಯಂತ ಆನಂದವನ್ನು ಪಟ್ಟರು. ಒಂದು ಕಡೆಗೆ ತಾಯಿ ಭುವನೇಶ್ವರಿಯ ಫೋಟೋ, ಇನ್ನೊಂದು ಕಡೆಗೆ ಸಂವಿಧಾನದ ಪ್ರತಿಜ್ಞಾವಿಧಿಯ ಫೋಟೋವನ್ನು ಇಟ್ಟಿದ್ದರು. ಅದಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಗ್ರಂಥಾಲಯದ ಉದ್ಘಾಟನೆಯನ್ನು ಮಾಡಿದ್ರು. ಡಾಕ್ಟರ್ ಶಿವರಾಜ್ರವರು ಮಾಡಿರ್ತಕ್ಕಂಥ ಕಾರ್ಯವನ್ನು ಮೆಚ್ಚಿದ್ರು. ಡಾಕ್ಟರ್ ಮಾನಸರವರು ಪುಸ್ತಕ ಸಂಸ್ಕೃತಿ ಮೇಳೈಸಬೇಕು, ಎಲ್ಲೆಡೆ ಜ್ಞಾನ ಕಾರ್ಯ ಆಗಬೇಕು, ಆ ಮೂಲಕವಾಗಿ ನಮ್ಮ ಸಂಸ್ಕೃತಿ ಉಳಿಯುತ್ತೆ ಅನ್ನುವಂಥದ್ದನ್ನು ಡಾಕ್ಟರ್ ಮಾನಸ ಅವರು ಹೇಳಿದರು. ದೇವ್ರ ಮನೆ ಏನಿದೆ ಅಂದ್ರೆ ಇಲ್ವಾ, ಒಂದು ಗೋಡೆಗೆ ಒಂದು ಫೋಟೋ ನೇತಾಕಿರ್ತೀವಿ, ನಮ್ಮ ಇಷ್ಟ ದೈವವಾದ ಅಲ್ಲಿಗೆ ಅಗರಬತ್ತಿ ಹಚ್ಚಬೇಕು, ಅಲ್ಲಿಗೆ ಅರ್ಶಿನ ಕುಂಕುಮ ಹಚ್ಚಬೇಕು, ಕೈ ಮುಗಿಬೇಕು, ಅವಾಗಲೇ ನಮಗೆ ಸಮಾಧಾನ. ಆ ಕಾರಣಕ್ಕೋಸ್ಕರ ನಾವು ಅದನ್ನ ಅಗರಬತ್ತಿನ ತಗೊಳ್ತಾ ಇರೋದು. ಅಗರಬತ್ತಿ, ಅರ್ಶಿನ ಕುಂಕುಮ, ಬಾಳೆಹಣ್ಣು. ನಮ್ಮ ಹಿರಿಯರು ಅದೊಂದು ಕಲ್ಪನೆಯನ್ನು ನಾವು ತುಂಬದೇ ಇದ್ರೆ, ಮನೆಯಲ್ಲಿ ಒಂದು ಪೂಜಾ ಮನೆಯನ್ನು ಇಲ್ಲೇ ಇದ್ರೆ ನಾವು ಅದನ್ನು ತಗೋತಾ ಇರಲಿಲ್ಲ ಜನ. ನಮ್ಮ ಮಾನವನ ಮನಸ್ಸೇ ಹಂಗೆ. ಆ ದುಡ್ಡು ಬೇರೆದು ಬಳಸ್ತಿದ್ದ. ಆ ಕಾರಣಕ್ಕೆ ಅವರು ಅದನ್ನೆಲ್ಲ ಮಿತಿಯಲ್ಲೂ ಕೂಡ ಒಂದಷ್ಟು ತಗೋತಾರೆ. ಹಾಗೆ ನಮ್ಮ ಹಿರಿಯರು ಅದನ್ನು ಮಾಡಿದ್ರಲ್ಲ, ಭಕ್ತಿಯ ಸಂಕೇತವಾಗಿ ಒಂದು ದೇವ್ರ ಮನೆ ಮಾಡಿದ್ರಲ್ಲ, ಜ್ಞಾನದ ಸಂಕೇತವಾಗಿ ಆ ದೇವ್ರ ಮನೆ ಮುಂದೆ ಒಂದು ಲೈಬ್ರರಿಯೂ ಬೇಕು, ಒಂದು ಗ್ರಂಥಾಲಯವೂ ಬೇಕು ಅನ್ನೋದನ್ನು ಮಾಡಿದರೆ ಮನುಷ್ಯ ಅದನ್ನು ತಗೋತಿದ್ದ. ಅವನು ಏನು ಹೊರೆಯಲ್ಲ, ಎಲ್ಲವನ್ನೂ ಸ್ವೀಕರಿಸ್ತಾನೆ. ನಮ್ಮ ಮನುಷ್ಯ ಬೇಕು, ನಮಗೆ ಏನು ಒಳ್ಳೆಯದನ್ನು ಕೊಡ್ತಾರೆ ಅದೆಲ್ಲ ನಾವು ಏನು ಕೊಟ್ಟಿದ್ದೀವಿ ಅದು ನಾವು, ನಮ್ಮ ಹಿರಿಯರು ಏನು ಮಾಡಿಬಿಟ್ರು ಅದನ್ನು ಮಾತ್ರ ಜ್ಞಾನದ ಭಕ್ತಿಯ ಸಂಕೇತವಾಗಿ ಮನೆಗೊಂದು ಪೂಜಾ ಮನೆ ಇರಬೇಕು ಅಂತ ಮಾಡಿದ್ರು. ಅದ್ರ ಪ್ರಯುಕ್ತ ಏನಾಯಿತು ನೋಡಿ, ಯಾರೇ ಸೈಟ್ ತೊಗೊಂಡ್ರು ನಮ್ಮ ಮಲಗೋ ಮನೆ ಹೇಗಿರಬೇಕು ಅಂತ ಕೇಳೋದಿಲ್ಲ. ಫಸ್ಟು ನಮ್ಮ ಪೂರ್ವ ಮನೆ ಹೇಗಿರಬೇಕು ಅಂತಲ್ಲ, ನಮ್ಮ ಪೂಜಾ ಮನೆ ಎಲ್ಲಿ ಬರುತ್ತೆ ಮಾರ್ಕ್ ಮಾಡ್ಕೊಡಿ. ಯಾಕೆಂದ್ರೆ ನನ್ನ ಅನುಭವ, ನನ್ನ ಮಗ ಸಿವಿಲ್ ಇಂಜಿನಿಯರು, ನನ್ನ ಸೊಸೆ ಆರ್ಕಿಟೆಕ್ಟು, ಅವ್ರಿಗೆ ಬರೋದೇ ಇದು. ಬಂದ ತಕ್ಷಣ ಸರ್ ನಮ್ಮ ಪೂಜಾ ಮನೆ ಯಾವ ಮನೆಯಲ್ಲಿದೆ ಸರಿ, ಯಾಕೆಂದ್ರೆ ದಿಕ್ಕು ಬೇರೆ ಬೇರೆ ಇರ್ತವಲ್ಲ, ಅವ್ರಿಗೆ ಅದನ್ನ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಕೊಟ್ಟಾಗ ಮಾತ್ರ ಅವರು ಸಮಾಧಾನ ಆಗ್ಬಿಡ್ತಾರಂತ ಹೇಳ್ತಾರೆ. ಅಲ್ಲಿವರೆಗೂ ಅವರು ಸಮಾಧಾನ ಇರೋದಿಲ್ಲ. ಯಾಕೆಂದರೆ ಇದು ನಮ್ಮ ಹಿರಿಯರು ತುಂಬಿದ ಬೀಜ, ಭಕ್ತಿ 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 ಅಂತ. ಹಾಗೆ ತುಂಬಿದ ಕಾರಣಕ್ಕಾಗಿ ಅವರು ಇದನ್ನು ಮಾಡಲಿಲ್ಲ. ಮನೆಗೊಂದು ಗ್ರಂಥಾಲಯ ಅಂದರೆ ಅದ್ರ ಜೊತೆ ಜ್ಞಾನವೂ ಬೇಕು ಅನ್ನೋದು ಅವರಿಗೆ ಇತ್ತು. ಅದು ಅನುಷ್ಠಾನ ತರಲಿಲ್ಲ. ಭಕ್ತಿಯ ರೂಪವಾಗಿ ಅನುಷ್ಠಾನ ತಂದರು ಪೂಜಾ ಮನೆಯನ್ನ, ಜ್ಞಾನದ ರೂಪವಾದ ಗ್ರಂಥಾಲಯವನ್ನು ಅನುಷ್ಠಾನ ತರಲಿಲ್ಲ, ಬಿಟ್ಬಿಟ್ರು. ಹಾಗಾಗಿ ಏನಾಯಿತು, ಭಕ್ತಿಯ ರೂಪವಾಗಿ ಜ್ಞಾನ ಮನೆಯಲ್ಲಿ ಪೂಜಾ ಮನೆ ಬಂತು. ಈ ಜ್ಞಾನದ ಮೂಲವಾದ ಮನೆಯಲ್ಲಿ ಅವರು ಅವಕಾಶ ಕೊಡಲಿಲ್ವಲ್ಲ, ಬೇಕೇ ಬೇಕು, ಅದ್ರ ಬೇಡವೇ ಬೇಡ, ಅದ್ರ ಪ್ರಯುಕ್ತವಾಗಿ ಏನೋ ಜ್ಞಾನ ಹೊರಗಡೆ ಹೊರಟಾಯಿತು. ಈಗ ನೋಡಿ ಎಲ್ಲ ಕಡೆ ಇದು ನೀವು ನೋಡಿರ್ಬೋದು, ನಗರ ಕೇಂದ್ರ ಗ್ರಂಥಾಲಯ, ಜಿಲ್ಲಾ ಕೇಂದ್ರ ಗ್ರಂಥಾಲಯ ನೋಡಿ ಅಲ್ಲಿದೆ. ಅದು ನಮ್ಮ ಒಳಗಡೆ ಇರಬೇಕಾಗಿದ್ದು ಅದು ದೂರ ಕೊಟ್ಟೋಯ್ತು, ಎಲ್ಲೋ ಇದ್ದು ಅದು ಇಲ್ಲಿ ಬಂತು. ಹೀಗೆ ಭಕ್ತಿಯ ಕೇಂದ್ರವನ್ನ ಮಾಡಿದ್ದ ಅವ್ರ ಜೊತೆಯೊಳಗೆ ಇದ್ದಂತಹ ರಾಷ್ಟ್ರೀಯ ಪ್ರಶಸ್ತಿ ಚಲನಚಿತ್ರ ಪ್ರಶಸ್ತಿ ವಿಜೇತರು ನಿರ್ಮಾಪಕರು ಯಾಕೂಬ್ ಖಾದರ್ ಗುಲ್ವಾಡಿ ಅವರು ಕೂಡ ಮಾತನಾಡಿ ಅಭಿನಂದನೆ ಸಲ್ಲಿಸಿದ್ರು. ನಾನು ಒಂದು ಗುಜರಿ ಅಂಗಡಿಯನ್ನು ಇಟ್ಟುಕೊಂಡಿದ್ದೆ. ಗುಜರಿ ಅಂಗಡಿಗೆ ಪ್ರತಿ ದಿವಸ 500ರಿಂದ 1000 kg ಪುಸ್ತಕಗಳು ಬರ್ತಾಯಿತ್ತು. ಆ ಪುಸ್ತಕಗಳು ಓದುವ ಅಭ್ಯಾಸವನ್ನು ಮಾಡಿಕೊಂಡು ನಾನು ಇವತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಲಿಕ್ಕೆ ಕಾರಣ ಆಗಿದೆ. ಓದುವ ಸಂಸ್ಕೃತಿಯಿಂದ ಏನಾಗುತ್ತೆ ಅನ್ನುವಂಥ ತಮ್ಮ ಅನುಭವವನ್ನು ಹೇಳಿಕೊಂಡ್ರು.
ಆಮೇಲೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಚ್ ಎಸ್ ಸುಧೀಂದ್ರ ಕುಮಾರ್ ಅವರು ಮಾತನಾಡಿ, ಪುಸ್ತಕ ಸಂಸ್ಕೃತಿಯನ್ನು ಉಳಿಸಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ಪುಸ್ತಕವನ್ನು ಓದುವಂತಾಗಬೇಕು. ಇವತ್ತು ಎಲ್ಲರೂ ಮೊಬೈಲ್ಗೆ ಗೀಳಿಗೆ ಒಳಗಾಗಿ ಬಿಟ್ಟಿದ್ದಾರೆ. ಪುಸ್ತಕವನ್ನು ಓದುವುದನ್ನು ಕೈ ಬಿಡ್ತಾ ಇದ್ದಾರೆ. ಅದು ಆಗಬಾರದು ಅನ್ನುವಂಥದ್ದನ್ನು ಹೇಳಿ ಡಾಕ್ಟರ್ ಮಾನಸರವರ ಮಾಡಿರ್ತಕ್ಕಂಥ ಈ ಕಾರ್ಯವನ್ನು ಅಭಿನಂದಿಸಿದರು. ಕಾರ್ಯಕ್ರಮದೊಳಗೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ಕೆಂಗೇರಿಯ BBMPಯ ಮಾಜಿ ಸದಸ್ಯ BV ಸತ್ಯನಾರಾಯಣ, ಕನ್ನಡ ಸಾಹಿತ್ಯ ಪರಿಷತ್ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಗೌರವ ಕಾರ್ಯದರ್ಶಿಯಾಗಿರ್ತಕ್ಕಂಥ AN ಶಿವಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಡಾಕ್ಟರ್ ಶಿವರಾಜ್ರವರು ಕೂಡ ಮಾತನಾಡಿ ಈ ರೀತಿಯ ಕಾರ್ಯಕ್ಕೆ ಒಂದು ಸಹಕಾರ ಕೊಟ್ಟಿದ್ದಕ್ಕೆ ಕೃತಜ್ಞತೆಗಳನ್ನು ಅರ್ಪಿಸಿದರು. ಆ ಕಾರ್ಯಕ್ರಮದ ಒಂದಷ್ಟು ವರದಿ ನಿಮ್ಮ ಗಮನಕ್ಕೆ. ಅನ್ನುವಂಥ ಒಂದು ಊರಲ್ಲಿ ಬಹುಶಃ ಇವತ್ತು ಶಿವರಾಜ್ ಅವರ ಮನೆಯಲ್ಲಿ ಕೂಡ ನನ್ನ ಊರಿನ ಕನ್ನಡದ ಮೊದಲ ಕಾದಂಬರಿ ಇಂದಿರಾಬಾಯಿ, ಅದನ್ನು ಬರೆದವರು ಗುಲ್ವಾಡಿ ವೆಂಕಟರಾಯರು, ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ. ತುಂಬಾ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ದೂರದ ಬೆಂಗಳೂರಿನಲ್ಲಿ ನನ್ನ ಊರಿನ ಹಿರಿಯರು ಬರೆದಂತ ಕಾದಂಬರಿಯನ್ನು ನೋಡಿ ತುಂಬಾ ಖುಷಿ ಆಯ್ತು. ನಾನು 1990ರಲ್ಲಿ ನನ್ನ 6ನೇ ತರಗತಿ ಶಾಲೆ ಕೈದು ಮಾಡಿ ನಾನು ಗುಜರಿ ಅಂಗಡಿಗೆ ಹೋದವಾಗ ಇವಾಗಿನ ಹಾಗೆ ಸೋಷಿಯಲ್ ಮೀಡಿಯಾ ಇರ್ಬೋದು, TV ಇರ್ಬೋದು, ಮೊಬೈಲ್ ಇರ್ಬೋದು, ಇದು ಯಾವುದೂ ಇರಲಿಲ್ಲ. ಆ ಸಂದರ್ಭ ನಮಗೆ ಏನಾದರೂ ಇಂಟರ್ನೆಟ್ ಬೇಕು ಅಂತ ಹೇಳಿದ್ರೆ ನಮಗೆ ಓದು ಅಷ್ಟೇ. ಆವಾಗ ಗುಜರಿಗೆ ತುಂಬ ಪುಸ್ತಕಗಳು ರಾಶಿ ಲೆಕ್ಕದಲ್ಲಿ ಬರ್ತಿದ್ವು. ಒಂದು ದಿನಕ್ಕೆ 500ರಿಂದ 1000 kgಯಷ್ಟು ಪುಸ್ತಕಗಳು. ಅದರಲ್ಲಿ ತುಂಬಾ ಕನ್ನಡದ ಲೇಖಕರದ್ದು ಇರ್ಬೋದು, ಬಾಲಮಂಗಳ ಇರ್ಬೋದು, ಬಾಲಮಿತ್ರ ಇರ್ಬೋದು, ಬೇರೆ ಬೇರೆ ಪುಸ್ತಕಗಳು. ಆ ಥರದ ಪುಸ್ತಕದಲ್ಲಿ ನನ್ನ ಊರಿನ ಗುಲ್ವಾಡಿ ಸಂತೋಷ್ ಕುಮಾರ್ ಗುಲ್ವಾಡಿ ಅವರು ತರಂಗದ ಸಂಪಾದಕರಾಗಿದ್ದಂಥವರು, ಅವರ ಪುಸ್ತಕ ನನ್ನ ಕಣ್ಣಿಗೆ ಬಿತ್ತು. ಆದರೆ ಅವರು ಗುಲ್ವಾಡಿ ಅವರು ನನ್ನ ಊರಲ್ಲಿ ಹುಟ್ಟಿದ ನೆನಪುಗಳಿಲ್ಲ. ಆದ್ರೆ ಅವ್ರದ್ದೊಂದು ನಾಗಬನ ಇದೆ, ಅವರು ಹಿರಿಯರು ಕುಟುಂಬಿಕರು ಪೂಜೆ ಮಾಡ್ಕೊಂಡು ಬಂದಂತ ನಾಗಬನ. ಅವರ ಪುಸ್ತಕದಲ್ಲಿ ಆ ತರಂಗದಲ್ಲಿದ್ದಂತ ಅಂತರಂಗ ಮಾಡಬೇಕು ಅಂತ ಹೊರಟಾಗ ನಮ್ಗಿನ್ನೂ ಸಭೆ ಕರೀತಾರೆ, ನಾವು ಮಾತಾಡೋಣ ಹೇಗೆ ಮಾಡಬೇಕು ಗ್ರೂಪ್ ರೇಷಿಯೋ ಅನ್ನೋ ಅಷ್ಟೊತ್ತಿಗೆ ನಿನ್ನೆ ಶ್ರೀನಿವಾಸ್ ಕರಿಯಣ್ಣ ಅವರು ಫೋನ್ ಮಾಡಿ, ನಾಳೆ ನಿಮ್ಮ ಏರಿಯಾದಲ್ಲಿ ಒಂದು ಕಾರ್ಯಕ್ರಮ ಇದೆ, ಶಿವರಾಜ್ ಅನ್ನುವಂಥವ್ರು ಅಲ್ಲಿ ಕಾರ್ಯಕ್ರಮ ಮಾಡ್ತಾರೆ, ನೀವು ಬರಬೇಕು ಅಂತ ಹೇಳಿದ್ರು. ಬಹುಶಃ ಇದು ಇನ್ನು ನಾವು ಚಾಲನೆ ಕೊಡಬೇಕು ಅನ್ನೋದೊಳಗೆ ಮೊದಲ ಕಾರ್ಯಕ್ರಮ ನಿಮ್ದು ಸರ್. ಅದಕ್ಕೋಸ್ಕರ ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಒಂದು ಗುಜರಿ ಅಂಗಡಿ, ಬೇರೆ ಬೇರೆ ಪುಸ್ತಕದ ಗುಜರಿಯಿಂದ ಪುಸ್ತಕದ ಟ್ರೆಸರಿಯವರೆಗೆ ಹೋದಂಥವ್ರು ನಮ್ಮ ಗುಲ್ವಾಡಿಯವರು. ಅದು ಕಡಿಮೆ ಸಾಧನೆ ಅಲ್ಲ. ಓದೋ ಅನ್ನುವಂಥದ್ದು ಒಂದು ಕಡೆ ಸರ್ಟಿಫಿಕೇಟ್ ತಗೊಳಕ್ಕೆ ಓದಬೇಕಷ್ಟೇ, ಅದರಿಂದ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯತೆ ಇಲ್ಲ. ಸರ್ಟಿಫಿಕೇಟೇ ಬೇರೆ ಇರುತ್ತೆ, ನಮ್ಮ ಕೆಲಸ ಕಾರ್ಯಗಳೇ ಬೇರೆ ಇರುತ್ತೆ. ಆದರೆ ಗುಲ್ವಾಡಿಯವರೇ ನಿಮಗೆ ವಿಶೇಷ ಅಭಿನಂದನೆ. ಯಾಕೆಂದರೆ ಬಹುಶಃ ಆ ಸರ್ಟಿಫಿಕೇಟ್ ಯಾರನ್ನ ತೆಗೆದುಕೊಳ್ಳಿ, ನೀವು ಇಡೀ ರಾಜ್ಯಕ್ಕೆ ರಾಷ್ಟ್ರ ಪ್ರಶಸ್ತಿ ಎಲ್ಲವನ್ನು ಪಡೆದು ಒಂದು ಮಾದರಿಯಾಗಿದ್ದೀರಿ. ಬಹುಶಃ ನನಗೆ ಹೆಮ್ಮೆ ಅಂತ ಅನ್ನಿಸ್ತಾ ಇರ್ತಕ್ಕಂಥದ್ದು, ನನ್ನ ಈ ಮನೆಗೊಂದು ಗ್ರಂಥಾಲಯದ ಪ್ರಥಮ ಕಾರ್ಯಕ್ರಮದಲ್ಲಿ ಇಂಥ ದಿಗ್ಗಜರ ಜೊತೆ ಕೂತಿದ್ನಲ್ಲ, ಅದೇ ನನಗೆ ಖುಷಿ ಆಗ್ತಾ ಇದೆ ಅಂತ. ಒಳ್ಳೆ ಸ್ನೇಹಿತ ಅಂತ ಹೇಳಿದ್ರೆ ಪುಸ್ತಕ ಅನ್ನುವಂಥದ್ದು ಹಿಂದಿನಿಂದ ನಡ್ಕೊಂಬಂದಿದೆ. ಆದರೆ ಓದುವ ಸಂಖ್ಯೆ ಈಗ ಕಡಿಮೆ ಆಗ್ತಿದೆ ಅಂತೇಳಿ. ಯಾಕೆ ಕಡಿಮೆ ಆಗ್ತಿದೆ ಅಂದರೆ ಇವ್ರು ಹೇಳೋಲ್ಲ ಹಾಗೇನೆ. ನಾವು ನಮ್ಮ ಮಕ್ಕಳಿಗೆ ಅದನ್ನು ಬೆಳೆಸ್ಲಿಕ್ಕೆ ಹೋಗಲ್ಲ, ಪುಸ್ತಕ ಓದು ಅಂತ ಹೇಳಲ್ಲ. ಒಂದು ಮೊಬೈಲ್ ಕೊಡಿಸ್ತೀವಿ, ಆ ಮೊಬೈಲ್ ಸಾಕಾಗಲ್ಲ ಅಂತ ಇನ್ನು ಅದಕ್ಕಿಂತ ಅತಿ ಹೆಚ್ಚಿನ ದುಪ್ಪಟ್ಟಿನ ಮೊಬೈಲ್ ಕೊಡಿಸ್ತೀವಿ, ಮತ್ತೊಂದು ಕೊಡಿಸ್ತೀವಿ, ಐಫೋನೇ ಬೇಕು ಅಂತ ಕೊಡಿಸ್ತೀವಿ. ಸಹಜ ಆಗೋದು. ಅದಕ್ಕೆ ಹೇಳುವಂಥದ್ದು, ನೀನು ತಲೆ ಬಗ್ಗಿಸಿ ಪುಸ್ತಕವನ್ನು ಓದು, ನೀನು ತಲೆ ಎತ್ತುವಂತೆ ಮಾಡುತ್ತದೆ ಅಂತ ಹೇಳಿ ಅಂತ. ನಾವು ಮೊಬೈಲ್ನ ತಲೆ ಬಗ್ಗಿಸಿ ನೋಡ್ತಾ ಇದ್ರೆ ನಾವು ತಲೆ ಬಗ್ಗಿಸ್ಕೊಂಡೇ ಕೂತಿರ್ತೀವಿ. ಮೊಬೈಲ್ ಬೇಕು, ಖಂಡಿತ ಅನಿವಾರ್ಯ. ಆದರೆ ಪುಸ್ತಕ ಜೀವನಕ್ಕೆ ಆದರ್ಶವಾಗಿರ್ತಕ್ಕಂಥದ್ದು ಎಲ್ಲವನ್ನು ರೂಪಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ರೀತಿಯ ಅತ್ಯುತ್ತಮ ಕಾರ್ಯಕ್ರಮವನ್ನು ಡಾಕ್ಟರ್ ಮಾನಸರವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ನಾವು ಕೂಡ ಇನ್ನು ಮುಂದೆ ಅವರು ಮಾರ್ಗದರ್ಶನವನ್ನು ಮಾಡಲಿ, ಸಾಕಷ್ಟು ಕಡೆಗಳಲ್ಲಿ ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗಳಿಗೆ ಬಂದಿರ್ತಕ್ಕಂಥ ನಮ್ಮ VV ಸತ್ಯನಾರಾಯಣ ಅವರು 2 ಬಾರಿ ಕೆಂಗೇರಿ ಪುರಸಭೆಯ ಸದಸ್ಯರು, 1 ಬಾರಿ BBMP ಸದಸ್ಯರು, ಮುಂದೆ GPA ಸದಸ್ಯರು ಖಂಡಿತ ಆಗ್ತಾರೆ. ನಮ್ಮ ಸಾಹಿತ್ಯ ಪರಿಷತ್ತಿನ ಗೌರವ ಖಜಾಂಚಿಗಳ ಕೆಲಸವನ್ನು ಮಾಡ್ತಾರೆ. BBMP ಸದಸ್ಯರ ಸ್ಥಾನ ಇದು, ಈ ಸ್ಥಾನ ಯೋಚನೆ ಮಾಡಿ. ಅವ್ರು ಯಾವತ್ತೂ ಸ್ಥಾನಮಾನದ ಬಗ್ಗೆ ಯೋಚನೆ ಮಾಡ್ದಂಗೆ ಇವತ್ತು ಸಿಕ್ಕರು ಕಾಫಿ ಕುಡಿದ ಈಗ ಹೋಗ್ತಾ ಇದೀವಿ ಬನ್ನಿ ಅಂತ ತಕ್ಷಣ ಬಂದರು. ಅದೇ ಟೈಪ್ ನಮ್ಮ AN ಶಿವಸ್ವಾಮಿ ಅವರು ಸರ್ಕಾರಿ ಅಗ್ರಿಕಲ್ಚರ್ ಕೆಲಸ ಮಾಡ್ತಾ ಇದ್ರು, ರಿಟೈರ್ಡ್ ಆಗಿದ್ರು ಕೂಡ ಅವ್ರು ಕೇವಲ 82 ವರ್ಷ ಅಷ್ಟೇ. 82 ವರ್ಷದವರೆಗೆ ನಮ್ಗಿಂತ ಬೇಗ ಒಳಗಡೆ ಎಲ್ಲ ಕೆಲಸವನ್ನು ಸಾಹಿತ್ಯ ಪರಿಷತ್ ಮಾಡ್ತಾರೆ, ಗೌರವ ಕಾರ್ಯದರ್ಶಿಗಳಾಗಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಸಮಾಜದ ಕೆಲಸವನ್ನು ಮಾಡ್ಬೇಕಾದ್ರೆ ಯಾವ ವಯಸ್ಸು, ಯಾವ ಹುದ್ದೆಗಳು, ಯಾವ ಸ್ಥಾನಮಾನಗಳು ಮುಖ್ಯ ಅಲ್ಲ, ಆತ್ಮತೃಪ್ತಿಯಿಂದ ಕೆಲಸ ಮಾಡಬೇಕು ಅಂತೇಳಿ ಅಂತ ಆತ್ಮತೃಪ್ತಿಯಿಂದ ಶಿವರಾಜ್ರವರು ಕೆಲಸವನ್ನು ಮಾಡಿದ್ದಾರೆ. ನಿಜಕ್ಕೂ ಅವರ ಪುಸ್ತಕಗಳು ನೋಡಿದಾಗ ನಾನು ಮಾನಸ ಜೊತೆ ನಿಂತು ನೋಡಿದಾಗ ಖುಷಿ ಆಗ್ತಾ ಇತ್ತು. ಪುಸ್ತಕಗಳು ನೋಡಿದಾಗ ಮನೆಗೊಂದು ಗ್ರಂಥಾಲಯ ಯಾಕೆ ನಾವು ಭಾಳಷ್ಟು ಕಡೆ ನೋಡ್ತೀವಿ, ಟೇಬಲ್ ಮೇಲೆ ಪುಸ್ತಕ ಇರುತ್ತೆ ರಾಶಿ ಅದೆಲ್ಲ ಅಷ್ಟೇ ಧೂಳು ತುಂಬಿರುತ್ತೆ. ಒಂದು ಪುಸ್ತಕವನ್ನು ಎಲ್ಲಿ ದುರ್ಗಾದಾಗ ನಾನು ಹೋದೆ, ಅದಾದ್ಮೇಲೆ ಹೇಳಿದ್ರು ಈ ವಿಚಾರ ನಮ್ಮ ಮನೆಗೊಂದು ಗ್ರಂಥಾಲಯ ಅಂತಿದೆ ನೋಡಿ ಅಂತ ಹೇಳಿ. ಅವಾಗ ನಾನು ಹೇಳಿದೆ, ಸರ್ ನಮ್ಮ ಮನೇಲಿ ಒಂದು ಪುಟ್ಟು ಗ್ರಂಥಾಲಯ ಅಂತ ಒಂದಿದೆ ಸರ್, ದಯಮಾಡಿ ಒಂದ್ಸಲ ಆಹ್ವಾನ ಕೊಡಿ ಅಂತ ಹೇಳಿ. ಅಂದ್ರೆ
ಪುಸ್ತಕ ಅನ್ನೋದು ಆಗ್ಲೇ ಹೇಳಿದ್ದಾರೆ ಮಸ್ತಕಕ್ಕೆ ಎಷ್ಟು ಮುಖ್ಯ ಅಂತೇಳಿ. ನಾನು ಒಂದು ಸಣ್ಣ ವಿಷಯವನ್ನ ಹೇಳ್ತೀನಿ ಈ ಜಾಗದಲ್ಲಿ. ನಾನು ಎಲ್ಲಿಂದ ಪುಸ್ತಕವನ್ನ ಕೈಯಲ್ಲಿ ಹಿಡ್ಕೊಂಡೆ ಅಂತಂದ್ರೆ, ಎಲ್ಲರೂ ಮನೆಗಿಟ್ಟು ಹಿರೀಕರಿದ್ದೀರಿ, ನಿಮ್ಗೆಲ್ಲರಿಗೂ ಒಂದು ಮಾತು ಹೇಳ್ಬೇಕಾದ್ರೆ, ನಾನು ಓದಿದ್ದೆಲ್ಲವೂ ಕೂಡ ಇಲ್ಲೇ ವಿದ್ಯಾರಣ್ಯಪುರದಲ್ಲಿ ಶ್ರೀ ಗುರು ಶಿರಡಿ ಸಾಯಿಬಾಬಾ ಅನಾಥಾಶ್ರಮ ಅಂತೇಳಿ. ಆ ಒಂದು ಆಶ್ರಮದಲ್ಲಿ ಓದ್ಬೇಕಾದ್ರೆ ಎಲ್ಲರೂ ಬಿಟ್ಟು ಹೊಟ್ಟೋಗ್ತಾರೆ, ಮಕ್ಕಳೆಲ್ಲ ಬಿಟ್ಟು ಹೋಗ್ತಾರೆ. ಅವತ್ತಿನ ದಿನಮಾನ ಕಷ್ಟಕಾಲ. ಆ ಸಂದರ್ಭದಲ್ಲಿ ಎಲ್ಲರೂ ಬಿಟ್ಟೋದ್ರಲ್ಲ ಅಂತ ಇಡೀ ರಾತ್ರಿ ಹತ್ಕೊಂಡು ಕುತ್ಕೊಂಡ್ಬೇಕಾದ್ರೆ ನಮ್ಮ ಮೋಹನ್ ರೆಡ್ಡಿ ಅಂಕಲ್ ಅವರು, ನಮ್ಮ ವಾರ್ಡನು, ಅವರು ಸುಮಾರು ಒಂದು ಬೆಳಗಿಂದ ಒಂದು 4-5-6 ಗಂಟೆ, ತುಂಬಾ ಚಿಕ್ಕ ಹುಡುಗ, 6 ವರ್ಷ 7 ವರ್ಷ, ಯಾಕೆ ಹತ್ಕೊಂಡು ಕೂತಿದ್ಯಾ ಅಂತಂದ್ರು. ಯಾರಿಲ್ಲಲ್ಲ, ಮತ್ತೆ ಏನ್ ಮಾಡ್ಬೇಕು, ನಿದ್ದೆ ಬರ್ತಾ ಇಲ್ಲ ಅಂದಾಗ ಅವಾಗ ಒಂದು ಮಾತು ಹೇಳಿದ್ರು, ಈ ಪುಸ್ತಕ ನಿನ್ ಕೈಯಲ್ಲಿ ಹಿಡ್ಕೊ, ಇಡೀ ಜಗತ್ತೇ ನಿನ್ ಹಿಂದೆ ಬಂದು ನಿಂತ್ಕೊಳ್ಳುತ್ತೆ ನೋಡು ಅಂತ ಹೇಳಿ. ಅವತ್ತು ಒಂದು 6 ವರ್ಷದಲ್ಲಿ ಕೈಯಲ್ಲಿ ಹಿಡ್ಕೊಂಡಂತ ಪುಸ್ತಕ ಅವ್ರು ಕೊಟ್ಟಂತದ್ದು ಬಾಲಮಂಗಳ. ಅಲ್ಲಿಂದ ಆಚೆ ಪುಸ್ತಕವನ್ನೇ ಜೀವನವಾಗಿ ರೂಪಿಸ್ಕೊಂಡು ಬಂದ್ವಿ. ಉನ್ನತ ವ್ಯಾಸಂಗವನ್ನು ಹಂಗೆ ನಿರಂತರವಾಗಿ ರಾಜ್ಯದ ನಾನಾ ಕಡೆ ಹೋಗಿ ಮಂಗಳೂರಲ್ಲೂ ಕೂಡ ಕೆಲಸವನ್ನು ಮಾಡಿದ್ವಿ. ಸರ್ ಶ್ರೀನಿವಾಸ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕನ ಕೆಲಸ ಮಾಡಿದ್ವಿ. ಅಲ್ಲಿಂದ PhD ಕೂಡ ತಗೊಂಡ್ವಿ. ಹಾಗೆ ರಾಜ್ಯದ ನಾನಾ ಕಡೆ ಎಲ್ಲ ವಿದ್ಯಾಭ್ಯಾಸವನ್ನು ಮುಗಿಸ್ತಾ ಈಗ ಅಭಿವೃದ್ಧಿ ಪ್ರಾಧಿಕಾರದ ಕನ್ನಡ ಯೋಜನೆಗಳಲ್ಲಿ ನಮ್ಮ ಅಧ್ಯಕ್ಷರು ಪುರುಷೋತ್ತಮ ಬಿಳಿಮಲೆ ಸರ್ ಅವರು, ಅವ್ರ ಅಧ್ಯಕ್ಷತೆ ವಹಿಸ್ಕೊಂಡಿದ್ದ ತಕ್ಷಣ ಒಂದು ಲೆಟರ್ ಹಾಕಿದ್ರು, ಇಲ್ಲ ನೀವು ಬರಬೇಕು, ನಮ್ಗೆ ಅವ್ರ ಒಂದು ಸಣ್ಣ ಪರಿಚಯ ಇತ್ತು, ಬರಬೇಕು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ, ಅಲ್ಲಿ ಉಪನ್ಯಾಸ ಇರ್ಲಿ, ಆದ್ರೆ ಅಭಿವೃದ್ಧಿ ಪ್ರಾಧಿಕಾರ ನಿಜವಾದ ಜೀರ್ಣ ಆಗಿದೆ, ಜೀರ್ಣ ಮಾಡ್ಕೊಂಡಿದ್ದಾರೆ ಅಲ್ಲ, ಈಗ ಆಗಿದೆ ಅಂದ್ರೆ ಇದು ನಿಜವಾದ ಕೃತಿಯ ಸಾರ್ಥಕತೆ ಆಗಿದೆ. ತುಂಬಾ ಕೇಳ್ತಿದ್ವಿ ಈ ತರ. ಆದ್ಮೇಲೆ ಒಂದ್ 3 ಕೃತಿ ಹೋಗ್ಬಿಟ್ವು ಸರ್. ಯಾಕಂದ್ರೆ ನಾವು ಗ್ರಂಥಾಲಯ ಇಟ್ಟಿದೀನಿ ಸರ್, ಇದಕ್ಕಂತ ಆಕ್ಚುಲಿ ಬಾಡಿಗೆ ಮನೆನೇ ತಗೊಂಡಿದ್ವಿ. ಆಮೇಲೆ ಸ್ವಲ್ಪ ಮನೆ ಡೆಮೊಲಿಷ್ ಮಾಡ್ಬೇಕಾದ್ರೆ ಈ ಕಡೆ ಇಟ್ವಿ. ಅಂದ್ರೆ ಈ ಮನೇಲಿರೋ ಗೃಹಸ್ಥರಿಗೆ ಓದೋದಿಕ್ಕಂತ ಕೊಡ್ತೀನಿ. ಒಂದ್ ಕೃತಿ ಓದಿ ವಾಪಸ್ ಕೊಡ್ಬೇಕಾದ್ರೆ 5 ರೂಪಾಯಿ ಕೊಡ್ಬೇಕು. ಅದ್ರ ಸೇಮ್ ಇದೇ ತರ ಪುಸ್ತಕಗಳನ್ನ ತಂದು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ಮತ್ತೆ ವಿದ್ಯಾರ್ಥಿಗಳಿಗೆಲ್ಲ ಉಚಿತವಾಗಿ ಬುಕ್ ಕೊಡ್ತಾ ಇದೀವಿ ಸರ್. ಇದರಲ್ಲೂ ಒಂದು ಲೇಖನ ಇದೆ ಸರ್. ನಿಮ್ದಿದೆಯಾ? ಹಾ ಸರ್, ಇದೆ ಸರ್. ಇದು ವಚನಕಾರ್ತಿಯರ ಬಗ್ಗೆ ಬರೆದಿರುವಂತದ್ದು ಎಲ್ಲ ಸಂಶೋಧನಾ ಲೇಖನ. ವಚನಕಾರ್ತಿಯರಲ್ಲಿ ಸಾಮಾಜಿಕ ನೋಡಿ ಸರ್. ಸರ್ ಹಾಗೆ ಹೋಗ್ತೀರಾ? ತಮ್ಮ ಮನಸ್ಸಿನ ಮಾತನಾಡಿಕೊಂಡು ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳುತ್ತಾ, ನಮ್ಮ ಯೋಜನೆ ಅನುಷ್ಠಾನಗೊಳ್ಳುವಲ್ಲಿ ಇಂಥವ್ರ ಸಹಕಾರ ನಮಗೆ ಸಿಗಲಿ ಅಂತ ಹೇಳ್ತಾ, ಈಗ ಅಧ್ಯಕ್ಷರಾದಂಥ ಸುಧೀರ್ ಕುಮಾರ್ ಸರ್ ಅವರು, ರಾಷ್ಟ್ರೀಯ ಜಮಜಯಂತಿ ಅಂತ ಗುರುಗಳು, ಅವರು ಬನ್ನಿ ಸೋಸ್ರಿ ಅವರ ಇನ್ನೊಂದು GBA ಚುನಾವಣೆಗೆ ಆಕಾಂಕ್ಷಿತರ ಸಾಲು 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 ಬರ್ತಾ ಇದೆ. ಈಗಾಗಲೇ ಒಂದಷ್ಟು ಚುರುಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷವೇ. ಯಾಕಂದರೆ ಅಪ್ಲಿಕೇಶನ್ ಕರೆದಿದ್ದಾರೆ, ಅರ್ಜಿಯನ್ನು ಹಾಕಬೇಕು, ಅದಕ್ಕೆ 50,000 ಮತ್ತು 25,000 ಠೇವಣಿ ಕಟ್ಟಬೇಕು ಅಂದರೆ ಸಾಕಷ್ಟು ಜನ ಹಣವನ್ನು ಕಟ್ಟಲಿಕ್ಕೆ ಆರಂಭ ಮಾಡಿದ್ದಾರೆ. ಆ ಹಿನ್ನೆಲೆ ಒಳಗೆ ಬೆಂಗಳೂರು ದಕ್ಷಿಣಕ್ಕೆ GBAಗೆ ಸೇರಿದ್ದರೂ ಅದರ ಎಲ್ಲ ಪೂರ್ಣ ಪ್ರಮಾಣದ ಕಾರ್ಯನಿರ್ವಹಣೆಗಳು ಕರ್ತವ್ಯ ಯಶವಂತಪುರ ಕ್ಷೇತ್ರದಲ್ಲಿ. ತಲಘಟ್ಟಪುರ GBA ವಾರ್ಡ್ಗೆ ಅನೇಕರು ಆಕಾಂಕ್ಷಿಗಳ ಅರ್ಜಿ ಸಲ್ಲಿಸಿದ್ದಾರೆ. ಆ ಪೈಕಿ ಪ್ರಮುಖವಾಗಿ ಡೈರಿ ಶಿವಣ್ಣ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಶಿವಕುಮಾರ್ ಅವರು ಶಿವಣ್ಣ ಅಂತ ಕರೀತಾರೆ. ಡೈರಿ ಶಿವಕುಮಾರ್ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಅವರು ಕಳೆದ BBMPಯ ಚುನಾವಣೆ ಒಳಗೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸ್ಪರ್ಧಿಸಬೇಕಾಗಿತ್ತು. ST ಸೋಮಶೇಖರ್ ಅವರ ಆಶೀರ್ವಾದ ಇತ್ತು. ನಾನೇ ಅಭ್ಯರ್ಥಿ ಅಂತೇಳಿ ಎಲ್ಲ ಕಡೆಗೆ ಓಡಾಡಿ ಆಗಿತ್ತು. ಕಡೆಯ ಗಳಿಗೆಯಲ್ಲಿ ರಾಜಕೀಯದ ವ್ಯತ್ಯಾಸಗಳಿಗೆ ಆರ್ಯ ಶ್ರೀನಿವಾಸರವರಿಗೆ ಒಲಿದು ಅವರು BBMP ಸದಸ್ಯರಾದರು. ಡೈರಿ ಶಿವಣ್ಣ ಅವರಿಗೆ ಅಧಿಕಾರ ಸಿಗಲಿಲ್ಲ. ಈಗ ಡೈರಿ ಶಿವಣ್ಣ ಅವರು ST ಸೋಮಶೇಖರ್ ಅವರ ಬಳಿ ಅದನ್ನೇ ಹೇಳಿದ್ದಾರೆ, ಕಳೆದ ಬಾರಿ ನನಗೆ ವ್ಯತ್ಯಾಸವಾಗಿದೆ, ಈ ಬಾರಿ ಅವಕಾಶ ಕೊಡಿ, ನನಗೀಗಾಗಲೇ 58 ವರ್ಷವಾಗಿದೆ, ಮುಂದೆ ಸ್ಪರ್ಧೆ ಮಾಡುವ ವಯಸ್ಸು ನನಗಿರುವುದಿಲ್ಲ ಅಂಥೇಳಿ ಡೈರಿ ಶಿವಣ್ಣ ಅವರು ST ಸೋಮಶೇಖರ್ ಅವರನ್ನು ಮನವಿ ಮಾಡಿದ್ದಾರೆ ಎನ್ನುವ ವರದಿ ನಮ್ಮದು. ಅವರು ಈಗಾಗಲೇ ಅರ್ಜಿ ಸಲ್ಲಿಸಿದ್ದಾರೆ. ನೋಡೋಣ
ತಲಗಟ್ಟಪುರಕ್ಕೂ ಏನು ಅಷ್ಟು ಸುಲಭದ ಮಾತಿಲ್ಲ. ಇನ್ನೂ ಘಟಾನುಘಟಿಗಳು ಯಾರು ಇದ್ದಾರೆ ಅಂತ ಒಂದೊಂದು ದಿವಸ ಒಂದೊಂದು ಸುದ್ದಿಯನ್ನು ಕೊಡುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸದ್ಯಕ್ಕೆ ಈಗ ಡೈರಿ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅರ್ಜಿಯನ್ನು ಸಲ್ಲಿಸಿ ಸೋಮಶೇಖರ್ ಅವರಲ್ಲಿ ಮನವಿಯನ್ನು ಮಾಡಿ ಆಗ್ರಹಿಸಿದ್ದಾರೆ. ಈ ವರದಿ ನಿಮ್ಮ ಗಮನಕ್ಕೆ. ಅದೇ ರೀತಿ ಕೆಂಗೇರಿ ಕೋಟೆ ವಾರ್ಡ್ ಈಗಾಗಲೇ ಸಾಕಷ್ಟು ಪ್ರಚಲಿತವಾಗಿದೆ. ಕೆಂಗೇರಿ ಕೋಟೆ ವಾರ್ಡ್ ಮಾಡಿ ಸರಿಯಿಲ್ಲಂತ ಹೈಕೋರ್ಟ್ ಮೆಟ್ಲೇರಾಗಿದೆ. ಅದೇ ಅರ್ಜಿ ವಿಚಾರಣೆಗೆ ಬರ್ತಾಯಿದೆ. ಹೆಮ್ಮಿಗೆ ಪೂರ್ವ ಮುಂದುವರಿಬೇಕು ಅಂತ ಹೇಳಿದೆ. ಈ ಮೊದಲಿಗೆ ಅವ್ರ ಅಭ್ಯರ್ಥಿ ಇವ್ರ ಅಭ್ಯರ್ಥಿ ಅಂತ ನಡೀತಿರುವ ಮಧ್ಯದೊಳಗೆ ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಲಕ್ಕಣ್ಣನು ಕೂಡ ನಾನು ಕಾಂಗ್ರೆಸ್ಸಿನಿಂದ ಅಭ್ಯರ್ಥಿಯಾಗಕ್ಕೆ ಇಚ್ಛೆ ಪಟ್ಟಿದ್ದೇನೆ ಅಂತಲೇ ಅರ್ಜಿಯನ್ನು ಗುಜರಾಯಿಸಿದ್ದಾರೆ. ಕೆಂಗೇರಿ ಕೋಟೆ ವಾರ್ಡ್ ನಾನು ವಾಸ ಇರತಕ್ಕಂಥದ್ದಕ್ಕೆ ಬರುತ್ತೆ, ಹಾಗಾಗಿ ನನಗೇ ಅದನ್ನು ಟಿಕೆಟ್ ಕೊಡಬೇಕು ಅಂಥೇಳಿ ಕೂಡ ಮನವಿಯನ್ನು ಮಾಡಿ ತೀವ್ರ ಪ್ರಯತ್ನವನ್ನು ನಡೆಸಿದ್ದಾರೆ. ಬೆಂಗಳೂರು ಪಶ್ಚಿಮ ಜಿಲ್ಲೆಯ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಲಕ್ಕಣ್ಣನವರು ಕೂಡ ಪ್ರಯತ್ನದಲ್ಲಿದ್ದಾರೆ. ಆ ಒಂದು ತುಣುಕು ನಿಮ್ಮ ಗಮನಕ್ಕೆ. ಇನ್ನು ಕಡೆಯದಾಗಿ ಕೆಂಗೇರಿ ಪುರಸಭೆಯ ಮಾಜಿ ಸದಸ್ಯ ಬಾಬಾ ಸಾಹೇಬರ ಪಾಳ್ಯ ಅಂತೇನು ಅವಾಗಿತ್ತು, ಈಗ ಬಸವೇಶ್ವರ ನಗರ ಅಂತ ಕರೀತಿದ್ದಾರೆ. ಬಾಬಾ ಸಾಹೇಬರ ಪಾಳ್ಯದ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದಂಥ BC ತಿಮ್ಮರಾಯಪ್ಪನವರು, ಅವರು ಸ್ವಲ್ಪ JDS ಪರವಾಗಿದ್ದಂತಾರೆ, JDS ಕಾರ್ಯಕರ್ತರು, ಅದೇ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾಯಿತರಾಗಿದ್ದರು. ತಿಮ್ಮರಾಯಪ್ಪನವರು ಅನಾರೋಗ್ಯದ ನಿಮಿತ್ತವಾಗಿ ಇವತ್ತು ನಿಧನರಾಗಿದ್ದಾರೆ. ಬಾಬಾ ಸಾಹೇಬರ ಪಾಳ್ಯದ ಸ್ವಗೃಹದೊಳಗೆ ಅನೇಕ ಹಿರಿಯರು, ಮಾಜಿ ಪುರಸಭಾ ಅಧ್ಯಕ್ಷರು, ಪುರಸಭಾ ಸದಸ್ಯರುಗಳು ಅವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. BC ತಿಮ್ಮರಾಯಪ್ಪನವರ ನಿಧನಕ್ಕೆ ಸುದ್ದಿ ಮೃದಂಗವೂ ಕೂಡ ಸಂತಾಪವನ್ನು ವ್ಯಕ್ತಪಡಿಸ್ತದೆ. ಇದಿಷ್ಟು ಇವತ್ತಿನ ವಿಶೇಷ ಸುದ್ದಿಗಳು. GBAದಿನ ನಡೀತಾನೇ ಇದೆ. ಪ್ರತಿನಿತ್ಯ ಒಂದಲ್ಲ ಒಂದು ಆಕಾಂಕ್ಷಿತರ ಪರಿಚಯ, ಅರ್ಜಿ ಹಾಕಿರೋವಂಥದ್ದು, ಅರ್ಜಿ ಗುಜರಾಯಿಸಿರುವಂಥದ್ದನ್ನು ಹೇಳುವುದರ ಜೊತೆಗೆ ಇವತ್ತು ಬೆಳಗ್ಗೆಯೂ ಕೂಡ ಕಾಫಿ ಹೀರುವ ಸಂದರ್ಭದೊಳಗೆ ಅಯ್ಯೋ ವಾರ್ಡ್ ಬದಲಾಯಿಸಿ ಬಿಡುತ್ತಿದ್ದಾರಂತೆ, ಇದನ್ನು ತೆಗೆದು ಅಲ್ಲಿಗಂತೆ, ಅಲ್ಲಿದು ತೆಗೆದು ಇಲ್ಲಿಗಂತೆ, ಅಲ್ಲವಂತೆ, ಹೌದಂತೆ, ಅಂತೆ ಕಂತೆಗಳು ಒಂದಷ್ಟು ಕಾಫಿ ಹೀರುವಾಗ ಒಂದಷ್ಟು ಜನ ಮಾತನಾಡಿದ್ದಾರೆ. ನೋಡೋಣ, ಅದು ಕೂಡ ಗಮನದಲ್ಲಿಟ್ಕೊಂಡು ಮತ್ತೆ ನಾಳೆ ನಿಮ್ಮ ಗಮನಕ್ಕೆ ತರ್ತಾನೆ ಅಂತ ಹೇಳ್ತಾ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.